ಖಂಡಿತವಾಗ್ಲೂ ಸಹ ನಾವು ಬುಡಕಟ್ಟು ಜನಾಂಗದವರಿಗೆ ಅನ್ಯಾಯ ಆಗುವ ರೀತಿಯಲ್ಲಿ ನಾವು ಯಾವತ್ತೂ ಸಹ ಅದಕ್ಕೆ ನಾವು ಸಹಿಸಲ್ಲ. ಏನು ದುರಸ್ತಿ ಮಾಡ್ತಾ ಇದ್ದಾರೆ ಅದು ಕಾನೂನ ಬಾಹಿರವಾಗಿದೆ ಅಂತಕ್ಕಂಥದ್ದು ಮಾಹಿತಿನ ನನಗೆ ತಿಳಿದ ತಕ್ಷಣನೇ ನಮ್ಮ ಬುಡಕಟ್ಟು ಜನಾಂಗದ 1.5 ಎಕರೆ ಜಮೀನನ್ನ ಒತ್ತುವರಿ ಮಾಡ್ಕೊಂಡು ದುರಸ್ತಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಖಂಡಿತವಾಗ್ಲೂ ನಾವು ಬಡವರಿಗೆ ಮತ್ತು ಬುಡಕಟ್ಟು ಜನಾಂಗದ ಸಮುದಾಯಕ್ಕೆ ನಾವು ತಾಲೂಕು ಆಡಳಿತದಿಂದ ಖಂಡಿತವಾಗ್ಲೂ ನಾವು ಅವರಿಗೆ ಸಹಾಯವನ್ನ ಮಾಡ್ತೀವಿ. ಏನು ಪತ್ರಿಕೆ ಮತ್ತು ಮಾಧ್ಯಮದ ಮುಖಾಂತರ ಏನು ಬೆಳತೂರು ಗ್ರಾಮದ ಸರ್ವೆ ನಂಬರ್ 58ರಲ್ಲಿ ಈಗಾಗಲೇ ಈ ಬೆಳಿಗ್ಗೆ ನಾನು ನಮ್ಮ ADLR ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರನ್ನ ಕರೆದು ಅದನ್ನ ಪರಿಶೀಲನೆ ಮಾಡೋದಕ್ಕೆ ಹೇಳಿದ್ದೇನೆ. ಸರ್, ಎಲ್ರಿಗೂ ನಮಸ್ಕಾರ. ಏನು ಪತ್ರಿಕೆ ಮತ್ತು ಮಾಧ್ಯಮದ ಮುಖಾಂತರ ಏನು ಬೆಳತೂರು ಗ್ರಾಮದ ಸರ್ವೆ ನಂಬರ್ 58ರಲ್ಲಿ ಏನು ದುರಸ್ತಿ ಮಾಡ್ತಾ ಇದ್ದಾರೆ ಅದು ಕಾನೂನ ಬಾಹಿರವಾಗಿದೆ ಅಂತಕ್ಕಂಥದ್ದು ಮಾಹಿತಿನ ನನಗೆ ತಿಳಿದ ತಕ್ಷಣನೇ ಈಗಾಗಲೇ ಈ ಬೆಳಿಗ್ಗೆ ನಾನು ನಮ್ಮ ADLR ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರನ್ನ ಕರೆದು ಅದನ್ನ ಪರಿಶೀಲನೆ ಮಾಡೋದಕ್ಕೆ ಹೇಳಿದ್ದೇನೆ. ಒಂದು, ಏನು ಅವರಿಗೆ ಮಂಜೂರಾಗಿದೆ ಸರ್ಕಾರದಿಂದ ಅದೇ ರೀತಿ ಅವರಿಗೆ ದುರಸ್ತಿ ಮಾಡಬೇಕಾದಂಥ ಕರ್ತವ್ಯ ಕಾನೂನಾತ್ಮಕವಾಗಿ ಬರ್ತದೆ. ಹಾಗಾಗಿ ಈಗಾಗಲೇ ADLR ಕರೆದು ನಾನು ಅದನ್ನು ವೆರಿಫಿಕೇಶನ್ ಮಾಡೋದಕ್ಕೆ ಹೇಳಿದ್ದೇನೆ. ಏನು ನಮ್ಮ ಬುಡಕಟ್ಟು ಜನಾಂಗದ 1.5 ಎಕರೆ ಜಮೀನನ್ನ ಒತ್ತುವರಿ ಮಾಡ್ಕೊಂಡು ದುರಸ್ತಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಖಂಡಿತವಾಗ್ಲೂ ಸಹ ನಾವು ಬುಡಕಟ್ಟು ಜನಾಂಗದವರಿಗೆ ಅನ್ಯಾಯ ಆಗುವ ರೀತಿಯಲ್ಲಿ ನಾವು ಯಾವತ್ತೂ ಸಹ ಅದಕ್ಕೆ ನಾವು ಸಹಿಸಲ್ಲ. ಖಂಡಿತವಾಗ್ಲೂ ನಾವು ಬಡವರಿಗೆ ಮತ್ತು ಬುಡಕಟ್ಟು ಜನಾಂಗದ ಸಮುದಾಯಕ್ಕೆ ನಾವು ತಾಲೂಕು ಆಡಳಿತದಿಂದ ಖಂಡಿತವಾಗ್ಲೂ ನಾವು ಅವರಿಗೆ ಸಹಾಯವನ್ನ ಮಾಡ್ತೀವಿ. ಅವರ ಏನು ಜಮೀನಿದೆ ಅವರಿಗೆ ಕೊಡಿಸ್ತೀವಿ. ಮತ್ತೆ ಇನ್ನ ಆ ಒಂದು ವಿಷಯದಲ್ಲಿ ಸರ್ವೆ ನಂಬರ್ 58ನಲ್ಲಿ ಏನು ದುರಸ್ತಿ ಕಾರ್ಯ ಕೈಗೊಳ್ಳಬೇಕು, ಈಗಾಗಲೇ ಅವರಿಗೆ ಎಷ್ಟು ಮಂಜೂರಾಗಿದೆ, ಎಷ್ಟು ಅನುಭವ ಇದ್ದಾರೆ ಅದನ್ನ ಪರಿಶೀಲಿಸಿಕೊಂಡು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಮೇಲಾಧಿಕಾರಿಗಳು ಯಾವ ರೀತಿ ನಿರ್ದೇಶನ ಕೊಡ್ತಾರೆ ಅದರ ಪ್ರಕಾರ ಕ್ರಮವಹಿಸಿ ಅಂತ ನಾನು ಸಹಾಯಕ ನಿರ್ದೇಶಕರು ಭೂ ದಾಖಲೆಗಳ ADLR ನಾನು ಹೇಳಿದ್ದೇನೆ. ಹಾಗಾಗಿ ಯಾರು ಸಹ ಇದಕ್ಕೆ ಆವೇಶ ಮಾಡ್ಕೊಳ್ಳೋದು ಬೇಡ, ಮತ್ತೆ ಯಾವುದೇ ಒಂದು ತಪ್ಪು ಕಲ್ಪನೆ ಮಾಡ್ಕೊಳ್ಳೋದು ಬೇಡ ಸರ್. ಖಂಡಿತವಾಗ್ಲೂ ಸಹ ನಾವು ಬುಡಕಟ್ಟು ಜನಾಂಗದ ಸಮುದಾಯಕ್ಕೆ ಯಾವಾಗಲೂ ಸಹ ತಾಲೂಕು ಆಡಳಿತ ಸಿದ್ಧವಾಗಿರ್ತದೆ. ಅವರ ಸಹಾಯಕ್ಕೆ ಖಂಡಿತವಾಗ್ಲೂ ಅವರ ಜಮೀನೇನಿದೆ ಆ ಜಮೀನು ರಕ್ಷಣೆ ಮಾಡುವಂಥ ಕರ್ತವ್ಯ ನಂದಾಗಿರ್ತದೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಸರ್, ಎಲ್ರಿಗೂ ನಮಸ್ಕಾರ. ಏನು ಪತ್ರಿಕೆ ಮತ್ತು ಮಾಧ್ಯಮದ ಮುಖಾಂತರ ಏನು ಬೆಳತೂರು ಗ್ರಾಮದ ಸರ್ವೆ ನಂಬರ್ 58ರಲ್ಲಿ ಏನು ದುರಸ್ತಿ ಮಾಡ್ತಾ ಇದ್ದಾರೆ ಅದು ಕಾನೂನ ಬಾಹಿರವಾಗಿದೆ ಅಂತಕ್ಕಂಥದ್ದು ಮಾಹಿತಿನ ನನಗೆ ತಿಳಿದ ತಕ್ಷಣನೇ ಈಗಾಗಲೇ ಈ ಬೆಳಿಗ್ಗೆ ನಾನು ನಮ್ಮ ADLR ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರನ್ನ ಕರೆದು ಅದನ್ನ ಪರಿಶೀಲನೆ ಮಾಡೋದಕ್ಕೆ ಹೇಳಿದ್ದೇನೆ. ಒಂದು, ಏನು ಅವರಿಗೆ ಮಂಜೂರಾಗಿದೆ ಸರ್ಕಾರದಿಂದ ಅದೇ ರೀತಿ ಅವರಿಗೆ ದುರಸ್ತಿ ಮಾಡಬೇಕಾದಂಥ ಕರ್ತವ್ಯ ಕಾನೂನಾತ್ಮಕವಾಗಿ ಬರ್ತದೆ. ಹಾಗಾಗಿ ಈಗಾಗಲೇ ADLR ಕರೆದು ನಾನು ಅದನ್ನು ವೆರಿಫಿಕೇಶನ್ ಮಾಡೋದಕ್ಕೆ ಹೇಳಿದ್ದೇನೆ. ಏನು ನಮ್ಮ ಬುಡಕಟ್ಟು ಜನಾಂಗದ 1.5 ಎಕರೆ ಜಮೀನನ್ನ ಒತ್ತುವರಿ ಮಾಡ್ಕೊಂಡು ದುರಸ್ತಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಖಂಡಿತವಾಗ್ಲೂ ಸಹ ನಾವು ಬುಡಕಟ್ಟು ಜನಾಂಗದವರಿಗೆ ಅನ್ಯಾಯ ಆಗುವ ರೀತಿಯಲ್ಲಿ ನಾವು ಯಾವತ್ತೂ ಸಹ ಅದಕ್ಕೆ ನಾವು ಸಹಿಸಲ್ಲ. ಖಂಡಿತವಾಗ್ಲೂ ನಾವು ಬಡವರಿಗೆ ಮತ್ತು ಬುಡಕಟ್ಟು ಜನಾಂಗದ ಸಮುದಾಯಕ್ಕೆ ನಾವು ತಾಲೂಕು ಆಡಳಿತದಿಂದ ಖಂಡಿತವಾಗ್ಲೂ ನಾವು ಅವರಿಗೆ ಸಹಾಯವನ್ನ ಮಾಡ್ತೀವಿ. ಅವರ ಏನು ಜಮೀನಿದೆ ಅವರಿಗೆ ಕೊಡಿಸ್ತೀವಿ. ಮತ್ತೆ ಇನ್ನ ಆ ಒಂದು ವಿಷಯದಲ್ಲಿ ಸರ್ವೆ ನಂಬರ್ 58ನಲ್ಲಿ ಏನು ದುರಸ್ತಿ ಕಾರ್ಯ ಕೈಗೊಳ್ಳಬೇಕು, ಈಗಾಗಲೇ ಅವರಿಗೆ ಎಷ್ಟು ಮಂಜೂರಾಗಿದೆ, ಎಷ್ಟು ಅನುಭವ ಇದ್ದಾರೆ ಅದನ್ನ ಪರಿಶೀಲಿಸಿಕೊಂಡು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಮೇಲಾಧಿಕಾರಿಗಳು ಯಾವ ರೀತಿ ನಿರ್ದೇಶನ ಕೊಡ್ತಾರೆ ಅದರ ಪ್ರಕಾರ ಕ್ರಮವಹಿಸಿ ಅಂತ ನಾನು ಸಹಾಯಕ ನಿರ್ದೇಶಕರು ಭೂ ದಾಖಲೆಗಳ ADLR ನಾನು ಹೇಳಿದ್ದೇನೆ. ಹಾಗಾಗಿ ಯಾರು ಸಹ ಇದಕ್ಕೆ ಆವೇಶ ಮಾಡ್ಕೊಳ್ಳೋದು ಬೇಡ, ಮತ್ತೆ ಯಾವುದೇ ಒಂದು ತಪ್ಪು ಕಲ್ಪನೆ ಮಾಡ್ಕೊಳ್ಳೋದು ಬೇಡ ಸರ್. ಖಂಡಿತವಾಗ್ಲೂ ಸಹ ನಾವು ಬುಡಕಟ್ಟು ಜನಾಂಗದ ಸಮುದಾಯಕ್ಕೆ ಯಾವಾಗಲೂ ಸಹ ತಾಲೂಕು ಆಡಳಿತ ಸಿದ್ಧವಾಗಿರ್ತದೆ. ಅವರ ಸಹಾಯಕ್ಕೆ ಖಂಡಿತವಾಗ್ಲೂ ಅವರ ಜಮೀನೇನಿದೆ ಆ ಜಮೀನು ರಕ್ಷಣೆ ಮಾಡುವಂಥ ಕರ್ತವ್ಯ ನಂದಾಗಿರ್ತದೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.